ಚಿಂದಿ ಉಡಾಯಿಸೋ ಖಾರ ಬಣ್ಣ ರುಚಿಯನ್ನು ನೀಡುತ್ತದೆ. ಆಚಿ ಮೆಣಸಿನ ಪುಡಿ ಚಿಂದಿ ಉಡಾಯಿಸೋ ಖಾರ ಬಣ್ಣ ರುಚಿ. ಇನ್ನು ಬೆಳಗಾವಿ ಜಿಲ್ಲೆಯಲ್ಲೂ ಕೂಡ ಮಳೆರಾಯ ಅಬ್ಬರಿಸ್ತಾ ಇದ್ದಾನೆ. ಖಾನಾಪುರದ ಪಶ್ಚಿಮ ಘಟ್ಟದಲ್ಲಿ ಧಾರಾಕಾರವಾಗಿ ಮಳೆ ಆಗ್ತಾ ಇದೆ. ಬೆಳಗಾವಿ ಗೋವಾ ರಾಷ್ಟ್ರೀಯ ಹೆದ್ದಾರಿ ಬಂದ್ ಆಗಿದೆ. ಮಲಪ್ರಭಾ ನದಿಯ ಒಳಹರಿವು ಹೆಚ್ಚಾಗಿದೆ. ಈ ಕಾರಣದಿಂದಾಗಿ ಬೆಳಗಾವಿ ಗೋವಾ ರಾಷ್ಟ್ರೀಯ ಹೆದ್ದಾರಿ ಬಂದ್ ಮಾಡಲಾಗಿದೆ. ಮಲಪ್ರಭಾ ನದಿಯ ಒಳಹರಿವು ಹೆಚ್ಚಾಗಿ ರಸ್ತೆ ಸಂಪರ್ಕ ಕಡಿತವಾಗಿದೆ. ಭರದಿಂದ ಸಾಗ್ತಾ ಇದೆ ಕುಸುಮಳ್ಳಿ ಸೇತುವೆಯ ಕಾಮಗಾರಿ. ಗೋವಾಗೆ ಚೋರ್ಲಾ ಮಾರ್ಗವಾಗಿ ಸಂಚಾರಕ್ಕೆ ಅಡ್ಡಿಯಾಗ್ತಾ ಇದೆ. ಪರ್ಯಾಯ ಮಾರ್ಗವಾಗಿ ವಾಹನಗಳ ಸಂಚಾರ ಆಗ್ತಾ ಇದೆ. ನೋಡ್ತಾ ಇದ್ದೀರಿ, ಇದು ಸೇತುವೆ ಕಾರ್ಯ ನಡೀತಾ ಇದೆ. ಸೇತುವೆ ಕಾರ್ಯ ಒಂದು ಕಡೆ ಸ್ಪೀಡಾಗಿ ನಡೀತಾ ಇದೆ. ಈ ಮಧ್ಯದಲ್ಲಿ ಗೋವಾಗೆ ಸಂಪರ್ಕ ಈಗ ಸದ್ಯಕ್ಕೆ ಸ್ಥಗಿತವಾಗಿದೆ. ಈ ಮಾರ್ಗವಾಗಿ ಪ್ರಯಾಣ ಬೆಳೆಸುವಂಥವರು ಸದ್ಯಕ್ಕೆ ನಿಮ್ಮ ಜರ್ನಿಯನ್ನು ಮುಂದೂಡೋದು ಒಳ್ಳೆಯದು ಅಂತ ಕಾಣಿಸುತ್ತೆ. ಇಲ್ಲಂತ ಹೇಳಿದ್ರೆ ಮಳೆಯ ಅಡ್ಡಿ ಆತಂಕದ ನಡುವೆ ಸಿಲುಕಬೇಕಾದಂಥ ಸಂದರ್ಭ ಒದಗಿ ಬರುತ್ತೆ. ದೃಶ್ಯಾವಳಿಗಳಲ್ಲಿ ಗಮನಿಸ್ತಾ ಇದ್ದೀರಿ, ಒಂದು ಕಡೆ ಸೇತುವೆ ಕಾರ್ಯ ನಡೀತಾ ಇದೆ. ಹೀಗಾಗಿ ಘಟಪ್ರಭಾ ನದಿಯ ಹರಿವಿನ ಪ್ರಮಾಣ ಕೂಡ ಜಾಸ್ತಿ ಆಗ್ತಾ ಇದೆ. ರಾಷ್ಟ್ರೀಯ ಹೆದ್ದಾರಿ ಬೆಳಗಾವಿ ಮತ್ತು ಗೋವಾ ರಾಷ್ಟ್ರೀಯ ಹೆದ್ದಾರಿ ಸದ್ಯಕ್ಕೆ ಸ್ಥಗಿತಗೊಳಿಸಲಾಗಿದೆ. ಇದೇ ವಿಚಾರಕ್ಕೆ ಸಂಬಂಧಪಟ್ಟಂತೆ ನಮ್ಮ ಪ್ರತಿನಿಧಿ ಶ್ರೀಧರ್ ಕೊಟ್ಟಾರಗಸ್ತಿ ಒಂದು ಚಿಟ್ಚಾಟ್ ಮಾಡಿದ್ದಾರೆ, ನೋಡೋಣ. ಮಹಾರಾಷ್ಟ್ರದ ಪಶ್ಚಿಮ ಘಟ್ಟ ಮತ್ತು ಗಡಿ ಜಿಲ್ಲೆ ಬೆಳಗಾವಿಯಲ್ಲಿ ಈಗ ಧಾರಾಕಾರ ಮಳೆ ಮುಂದುವರೆದಿದೆ. ಧಾರಾಕಾರ ಮಳೆ ಮುಂದುವರೆದಿರ್ತಕ್ಕಂಥ ಹಿನ್ನೆಲೆಯಲ್ಲಿ ಬೆಳಗಾವಿ ಟು ಗೋವಾ ಹೋಗುವಂಥ ರಾಷ್ಟ್ರೀಯ ಹೆದ್ದಾರಿ ಏನಿದೆ, ರಾಷ್ಟ್ರೀಯ ಹೆದ್ದಾರಿ ಸಂಪರ್ಕ ಈಗ ಕಡಿತ ಆಗಿರ್ತಕ್ಕಂಥದ್ದು. ನಾವೀಗ ತೋರಿಸ್ತಾ ಇದ್ವಿ. ಈಗ ಬೆಳಗಾವಿ ಜಿಲ್ಲೆಯ ಖಾನಾಪುರ ತಾಲೂಕಿನ ಏನು ಕುಸ್ಮಳ್ಳಿ ಸೇತುವೆ, ಈ ಕುಸ್ಮಳ್ಳಿ ಸೇತುವೆ ಏನಿದೆ, ಬ್ರಿಟಿಷರ ಕಾಲದಲ್ಲಿ ಕಟ್ಟಿದಂಥ ಕುಸ್ಮಳ್ಳಿ ಸೇತುವೆ ಕಳೆದ ವರ್ಷವೂ ಕೂಡ ಇದೇ ರೀತಿ ಒಂದು ಏನು ಕುಸ್ಮಳ್ಳಿ ಸೇತುವೆ ಏನು ನೀರಿನಿಂದ ಏನು ಸಂಪೂರ್ಣ ಶೀತಲಗೊಂಡಿರ್ತಕ್ಕಂಥ ಹಿನ್ನೆಲೆಯಲ್ಲಿ ಈ ಒಂದು ರಸ್ತೆ ಮಾರ್ಗವನ್ನು ಬಂದ್ ಮಾಡಲಾಗಿತ್ತು. ಈ ಬಾರಿ ಕೂಡ ಏನಂದರೆ ಆಗ ಈ ಒಂದು ಹಳೆ ಕುಸ್ಮಳ್ಳಿ ಸೇತುವೆಯನ್ನು ಡೆಮಾಲಿಷ್ ಮಾಡಿ ಈಗ ಹೊಸ ಸೇತುವೆಯನ್ನು ನಿರ್ಮಾಣ ಮಾಡಲಾಗ್ತಾ ಇದೆ. ಆದರೆ ಈಗ ಏನು ಪಶ್ಚಿಮ ಘಟ್ಟಗಳಲ್ಲಿ, ಖಾನಾಪುರದ ಪಶ್ಚಿಮ ಘಟ್ಟಗಳಲ್ಲಿ ಸಾಕಷ್ಟು ಮಳೆ ಆಗ್ತಿರ್ತಕ್ಕಂಥ ಹಿನ್ನೆಲೆಯಲ್ಲಿ ಮಲಪ್ರಭಾ ನದಿ ನೀರು ಒಳಹರಿವು ಹೆಚ್ಚಾಗಿರ್ತಕ್ಕಂಥದ್ದು. ಹಾಗಾಗಿ ಕುಸ್ಮಳ್ಳಿ ಸೇತುವೆ ಕಾಮಗಾರಿ ಕೂಡ ಮುಂದುವರೆದಿದೆ. ಜೊತೆಗೆ ಈಗ ಬದಲಿ ಮಾರ್ಗವಾಗಿ ಏನು ಪ್ರಯಾಣಿಕರು ಗೋವಾಕ್ಕೆ ಹೋಗೋದಕ್ಕೆ ಅವಕಾಶ ಇದೆ. ಯಾಕಂದ್ರೆ ಬೆಳಗಾವಿಯಿಂದ ಪೀರನ್ವಾಡಿವರೆಗೆ ಬರುವಂಥ ಪ್ರಯಾಣಿಕರು ಏನಿದ್ದಾರೆ ಅಲ್ಲಿಂದ ಏನು ನೇರವಾಗಿ ಖಾನಾಪುರ ಹೋಗಿ ಖಾನಾಪುರದಿಂದ ಏನು ಜಾಂಬೋಟಿ ಮಾರ್ಗ, ಬಂದು ಜಾಂಬೋಟಿಯಿಂದ ಚೋರ್ಲಾ ಘಾಟ್ ಮೇಲೂ ಕೂಡ ಹೋಗ್ಬೋದು, ಅಥವಾ ಖಾನಾಪುರದಿಂದ ರಾಮನಗರಿಗೆ ಹೋಗಿ ರಾಮನಗರದಿಂದ ಕೂಡ ಗೋವಾಕ್ಕೆ ಹೋಗ್ಬೋದು. ಸದ್ಯ ಈಗ ಏನು ಮಲಪ್ರಭಾ ನದಿಯಲ್ಲಿ ಸಾಕಷ್ಟು ನೀರನ್ನು ಹರಿದು ಬರ್ತಿರ್ತಕ್ಕಂಥ ಹಿನ್ನೆಲೆಯಲ್ಲಿ ಮತ್ತು ಪಶ್ಚಿಮ ಘಟ್ಟಗಳಲ್ಲಿ ಧಾರಾಕಾರ ಮಳೆ ಆಗ್ತಿರ್ತಕ್ಕಂಥ ಹಿನ್ನೆಲೆಯಲ್ಲಿ ಈಗ ಒಂದು ಬೆಳಗಾವಿ ಟು ಗೋವಾ ಏನು ರಾಷ್ಟ್ರೀಯ ಹೆದ್ದಾರಿ ಬಂದಾಗಿರ್ತಕ್ಕಂಥದ್ದು. ನಮ್ಮ ಜೊತೆ ಈಗ ಏನು ಬ್ರಿಡ್ಜ್ ಕಾಮಗಾರಿ ನಡೆಸ್ತಿರ್ತಕ್ಕಂಥ ಮೇಲುಸ್ತುವಾರಿದಂಥವ್ರು ಇದ್ದಾರೆ. ಸರ್, ಯಾವಾಗಿಂದ ರೋಡ್ ಬಂದ್ ಮಾಡಿದ್ರಿ? ಸರ್, ನಿನ್ನೆ 12 ಗಂಟೆಗೆ ರೋಡ್ ಬಂದ್ ಮಾಡಿದ್ವಿ ಸರ್. ಮೇಲ್ಗಡೆಯಿಂದ ಒಮ್ಮೆಲೆ ಸಲ ನೀರು ಬಂದ್ಬಿಡ್ತು, ಡ್ಯಾಮಿಂದ ನೀರು ಬಿಟ್ಟರು. ಆಮೇಲೆ ಒಮ್ಮೆಲೆ ಬಂದಾಗ ಇಲ್ಲಿ ಕಂಟ್ರೋಲ್ ಮಾಡೋಕ್ಕಾಗಿಲ್ಲ, ಡೈವರ್ಷನ್ ಹಾಳಾಗುತ್ತೆ ಅಂತ ಹೇಳಿ ವೆಹಿಕಲ್ ಬಂದ್ ಮಾಡಿದ್ದೀವಿ. ಇವತ್ತು ಅದನ್ನ 2 ಲೈನ್ ಪೈಪ್ ಹಾಕಿದ್ದೀವಿ ಹಳೇದು. ಈಗ ಮತ್ತೆ ಇನ್ನು 2 ಲೈನ್ ಪೈಪ್ ಹಾಕ್ತೀವಿ ಇವತ್ತು ರಾತ್ರಿ. ಹಾಕ್ಬಿಟ್ಟು ಡೈವರ್ಷನ್ 2-3 ದಿನದಲ್ಲಿ ರೆಡಿ ಮಾಡ್ತೀವಿ. ಬ್ರಿಡ್ಜಿ ಬರೋ ತಿಂಗಳು 20 ನಂತರ ಈ ಬ್ರಿಡ್ಜ್ ಕೆಲಸ ಮುಗೀತದೆ ಸರ್. 20 ಒಳಗೆ ಮುಗೀತದೆ. ಸೊ ಈಗ ಮುಂಜಾಗ್ರತಾ ಕ್ರಮ ಅಂದ್ರೆ ವಾಹನಗಳು ಯಾವುದೇ ರೀತಿ ಅವಘಡ ಆಗಬಾರ್ದಂತ ರೋಡ್ ಬಂದ್ ಅಂತ ನಿನ್ನೆ ಬಂದ್ ಮಾಡಿದ್ವಿ ಸರ್. ನಿನ್ನೆ ಬಸ್ಸು, ಕಾರು, ಇನ್ನೊಂದು 3 ಡೇಸ್ ಬಸ್ಸು, ಕಾರ್ ಎಲ್ಲ ಬಂದ್ ಮಾಡ್ತೀವಿ ಸರ್. 2 ವೀಲರ್ ಓಪನ್ ಮಾಡ್ತೀವಿ, ಇವತ್ತು ಓಪನ್ ಮಾಡ್ತೀವಿ. ಇದು ನ್ಯಾಷನಲ್ ಹೈವೇ, ಇದು ಪರ್ಯಾಯ ಮಾರ್ಗ ಇದೆ ಗೋವಾ ಸರ್. ಖಾನಾಪುರದಿಂದ ಜಂಬೋಟಿ ಆಗಿ ಹೋಗ್ಬೋದು ಸರ್. ಸೊ ಇದು ಏನಂದ್ರೆ ಇಲ್ಲಿ ಕಾಮಗಾರಿ ಮೇಲುಸ್ತುವಾರಿ ವಹಿಸಿದಂಥವ್ರು ಹೇಳುವಂಥ ಸಿಬ್ಬಂದಿ ಹೇಳುವಂಥ ಮಾತು, ಈಗ ಕುಸ್ಮಳ್ಳಿ ಬ್ರಿಡ್ಜ್ ಏನಿದೆ, ಬ್ರಿಡ್ಜ್ನ ಇನ್ನು 1 ತಿಂಗಳಲ್ಲಿ ಪೂರ್ತಿ ಕಾಮಗಾರಿ ಪೂರ್ಣಗೊಳ್ಳುತ್ತೆ. ಜೊತೆಗೆ ಕಾಮಗಾರಿ ಪೂರ್ಣಗೊಂಡ ಬಳಿಕ ಇದನ್ನು ಏನು ಸಂಚಾರಕ್ಕೆ ನಾವು ಮುಕ್ತಗೊಳಿಸ್ತೇವೆ. ಆದರೆ ಏನು ಪರ್ಯಾಯ ಮಾರ್ಗವಾಗಿ ಏನು ಇದು ವ್ಯವಸ್ಥೆ ಮಾಡಲಾಗಿತ್ತು, ಈಗ ಮಳೆ ಆಗ್ತಿರ್ತಕ್ಕಂಥ ಹಿನ್ನೆಲೆಯಲ್ಲಿ ಕೇವಲ ಬೈಕ್ ಸವಾರರಿಗೆ ಮಾತ್ರ ಓಡಾಟಕ್ಕೆ ನಾವು ಅವಕಾಶ ಮಾಡಿಕೊಡ್ತೀವಿ. ಅಂದರೆ ಸ್ಥಳೀಯವಾಗಿ ಸುತ್ತಮುತ್ತಲಿರ್ತಕ್ಕಂಥ ಗ್ರಾಮಸ್ಥರಿಗೆ ಅನುಕೂಲ ಆಗಲಿ ಅನ್ನೋ ಕಾರಣಕ್ಕೆ ನಾವು ಅವಕಾಶ ಮಾಡಿಕೊಡ್ತೀವಿ. ಅದನ್ನು ಹೊರತುಪಡಿಸಿ ಯಾವುದೇ ರೀತಿ ಕಾರ್ ಸೇರಿದಂತೆ ಯಾವುದೇ ರೀತಿಯ ವಾಹನಗಳು ಓಡಾಟಕ್ಕೆ ನಾವು ಅವಕಾಶ ಮಾಡಿಕೊಡೋದಿಲ್ಲ. ಜೊತೆಗೆ ಇನ್ನೂ 3-4 ದಿನಗಳ ಒಂದು ಪರಿಸ್ಥಿತಿಯನ್ನು ನೋಡಿಕೊಂಡು ವಾಹನಗಳನ್ನು ಬಿಡಬಾರ್ದು ಅನ್ನೋದನ್ನ ಬಗ್ಗೆ ಕೂಡ ನಾವು ಆ ಬಗ್ಗೆ ಕ್ರಮ ತೆಗೆದುಕೊಳ್ತೀವಿ ಅನ್ನೋಂಥ ಮಾತನ್ನು ಹೇಳ್ತಾ ಇದ್ದಾರೆ. ಅದ್ರ ಕ್ಯಾಮ್ರಾಮನ್ ಜೊತೆ ಶ್ರೀಧರ್ ಕೊಟ್ಟಾರಗಸ್ತಿ, TV5 ಬೆಳಗಾವಿ.